ನಮಸ್ತೆ ಗೆಳೆಯರೇ, ಇದು ಭಾನುವಾರದ ಬ್ಲಾಗ್. ಭಾನುವಾರ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು. ಅದರಿಂದ ಬೇಗ ಏನಾಗುತ್ತೆ ಟಿಫನ್ ಅಂತ ಯೋಚನೆ ಮಾಡಿ ಮ್ಯಾಗಿ ಮಾಡ್ಕೊಂಡ್ವಿ. ಮ್ಯಾಗಿ 2 ಮಿನಿಟ್ಸ್ ಮ್ಯಾಗಿ ಅಲ್ವಾ, ಅದರಿಂದ ನಾನು ಮ್ಯಾಗಿನ ಸ್ವಲ್ಪ 2 ಮಿನಿಟ್ಸಲ್ಲಿ ಮಾಡಲ್ಲ, ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ಮಾಡ್ತೀನಿ. ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಜಾಸ್ತಿ ಏನು ಟೈಮ್ ಹಿಡಿಯಲ್ಲ, ಒಂದು 10 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ನಾನು ತಿಂತಾಯಿದ್ರೆ ನನ್ನ ಮಗಳು ಬಂದು ನಾನು ತಿನ್ನಿಸ್ತೀನಿ ಅಂತ ಹಠ ಮಾಡಿದ್ಲು. ನಿನಗೆ ತಿನ್ಸೋಕ್ಕೆ ಬರಲ್ಲ ಬಿಡು, ನಾನೇ ತಿಂತೀನಿ ಅಂದರೂ ಕೇಳಲಿಲ್ಲ. ಅವಳೇ ತಿನ್ನಿಸಿದ್ಲು. ನೋಡಿ ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾಳೆ. ಅದು ಫೋರ್ಕಲ್ಲೇ ತಿನ್ನಿಸ್ತಾ ಇದ್ದಾಳೆ. ನಮಗಂತೂ ದೊಡ್ಡವರಾಗೋವರೆಗೂ ಇದೆಲ್ಲ ಗೊತ್ತೇ ಇಲ್ಲ, ಹೆಂಗೆ ತಿನ್ನಬೇಕು ಏನು ಅನ್ನೋದು. ನಾವು ದೊಡ್ಡವರಾದಮೇಲೆ ಇದೆಲ್ಲ ಕಲ್ತ್ಕೊಂಡಿದ್ದು, ಫೋರ್ಕಲ್ಲಿ ತಿನ್ನೋದು ಎಲ್ಲ. ಅವಳಂತೂ ಇನ್ನೂ ಇವಾಗ ಫಸ್ಟ್ ಟೈಮ್ ಕೈಯಲ್ಲಿ ಹಿಡ್ದು ತಿನ್ನಿಸ್ತಾಳೆ. ಆಗಲೇ ನೋಡಿ ಹೆಂಗೆ ತಿನ್ನಿಸ್ತಾ ಇದ್ದಾಳೆ ಅಂತ. ಮಕ್ಕಳು ಹಿಂಗೆಲ್ಲ ಮಾಡೋದ್ರಿಂದ ನಮಗೆ ತುಂಬ ಖುಷಿಯಾಗತ್ತೆ. ನಮ್ಮ ಜೀವನದಲ್ಲಿ ಏನೋ ಒಂದು ಸಿಕ್ತಷ್ಟೇ ಖುಷಿಯಾಗತ್ತೆ. ನಾವೆತ್ತ ಮಕ್ಕಳು ನಮಗೆ ತಿನ್ನಿಸ್ತಾರೆ ಅಂದರೆ ನನಗೊಂಥರ ತುಂಬ ಖುಷಿನೇ ಆಯಿತು. ಅವಳು ಹೆಂಗೆ ತಿನ್ನಿಸಿದ್ರು ಸರಿ ಆಯಿತು. ಫಸ್ಟಲ್ಲಿ ಬೇಡ ಅಂದೆ, ಆಮೇಲೆ ಸರಿ ಆಯಿತು ತಿನ್ನಿಸು ಅಂದ್ಬಿಟ್ಟು ಅವಳೇ ತಿನ್ನಿಸಿದ್ಲು. ನಾನು ಖುಷಿಯಿಂದನೇ ತಿಂದೆ. ನಾನು ಮಾಡಿದ ಟೇಸ್ಟ್ಗಿಂತ ನನ್ನ ಮಗಳು ತಿನ್ನಿಸಿದ್ಕೆ ಇನ್ನೂ ಅದ್ರ ಟೇಸ್ಟ್ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು. ನಿನ್ನೆ ಹೊರಗಡೆ ಹೋಗಿದ್ದರಿಂದ ಇವತ್ತು ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ, ಮನೇಲೇ ಇದ್ವಿ. ಅವ್ರ ಅಪ್ಪ ಮಗಳು ಏನೋ ಹೊರಗಡೆ ಹೋಗಿದ್ದರು, ಆಂಜನೇಯನ ಕೂರಿಸಿದ್ರು ಅಂದ್ಬಿಟ್ಟು. ನನಗೆ ವ್ಯಾಯಾಮ ಮಾಡ್ತೀನಲ್ಲ ಇವಾಗೆಲ್ಲ ದಿನ, ಅದರಿಂದ ಸಿಕ್ಕಾಪಟ್ಟೆ ಮೈ ಎಲ್ಲ ನೋವು ಬಂದ್ಬಿಟ್ಟಿತ್ತು. ಕೈ ಕೂಡ ಎತ್ತಕ್ಕಾಗ್ತಾಯಿರಲಿಲ್ಲ, ಅಷ್ಟು ನೋವ್ತಾಯಿತ್ತು. ಅದರಿಂದ ನೀವು ಹೋಗಿ ಬನ್ನಿ ಅಂದ್ಬಿಟ್ಟು ನಾನು ಮನೇಲೇ ರೆಸ್ಟ್ ಮಾಡ್ತಾಯಿದ್ದೆ. ಆದರೂ ಬೇಗನೆ ಬರ್ತಾ ಹಂಗೆ ನಾನು ಮಟನ್ ಕೇಳಿದ್ದೆ, ಮಟನ್ ಸಹ ತೊಗೊಂಡು ಬಂದಿದ್ದರು. ಇನ್ನು ಸಾಂಬಾರು ಮಾಡಿದ್ರೆ ನಾಳೆ ಸೋಮವಾರ ತಿನ್ನೋಕ್ಕಾಗಲ್ಲ, ಇನ್ನು ಮಂಗಳವಾರದವರೆಗೂ ಇಟ್ಕೊಳ್ಬೇಕಾಗತ್ತೆ ಅಂದ್ಬಿಟ್ಟು ಸರಿ ಬೇಡ ಅಂತ ಕಾಳು ಗೊಜ್ಜು ಮಾಡ್ಕೊಂಡ್ವಿ. ನಮ್ಮ ಯಜಮಾನ್ರಿಗಂತೂ ಕಾಳು ಗೊಜ್ಜು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಿಂದ ಸರಿ ಅಂತ ಆಮೇಲೆ ಕಾಳು ಇವಾಗ ನೆನೆಸಿದ್ರೆ ನೆನೆಯಲ್ಲ, ಬೇಡ ಬಿಡು ಅಂದರು. ನಾನಿಲ್ಲ ಪರವಾಗಿಲ್ಲ ಅಂದ್ಬಿಟ್ಟು ನಾನು ನೆನೆಸಿ ಮಾಡ್ತೀನಿ ಈಗ ಅಂದೆ. ಅದಕ್ಕೆ ಅವರು ಇವಾಗ ನೆನೆಸಿದ್ರೆ ಯಾವಾಗ ನೆನಿಬೇಕದು, ನೆನೆಯಲ್ಲ, ಬೇಡ ಹಂಗೆ ಮಾಡು ಅಂದರು. ನಾನು ಗಾಯತ್ರಿ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಟೆನ್ಷನ್, ನಾನು ಮಾಡ್ತೀನಿ ಅಂದೆ. ಅವ್ರು ನಗ್ತಾಯಿದ್ರು. ಸರಿ ಅಂದ್ಬಿಟ್ಟು ಹೋದೆ. ಏನಿಲ್ಲ, ಬಿಸಿ ನೀರು ಅಂದರೆ ಕುದಿಬೇಕು ನೀರು, ಅಷ್ಟು ನೀರು ಕುದಿಸ್ಬಿಟ್ಟು ಅದಕ್ಕೆ ಕಾಳುಗಳು ಹಾಕ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಏನಾನ ತೂಕವಾಗಿರೋಂಥದ್ದನ್ನ ಅದ್ರ ಮೇಲೆ ಇಕ್ಬಿಟ್ರೆ 5-10 ನಿಮಿಷಕ್ಕೆಲ್ಲ ಕಾಳು ನಮಗೆ ಚೆನ್ನಾಗಿ ನೆಂದೋಗ್ಬಿಡುತ್ತೆ. ನಾನು ಹಂಗೆ ಮಾಡಿದೆ. ಬರೀ 10 ನಿಮಿಷದಲ್ಲಿ ಚೆನ್ನಾಗಿ ಕಾಳು ನೆಂದಿತ್ತು. ತಿರ್ಗಾ ಅದನ್ನ ಕುಕ್ಕರ್ ಹಾಕಿ ಬೇಯಿಸೋವಂಥ ಅವಶ್ಯಕತೆಯೂ ಇರಲಿಲ್ಲ. ನಮ್ಮ ಮನೇಲಿ ಏನು ಅಂದರೆ ಮಟನ್ ಸಾರಾಗಿರ್ಬೋದು ಮತ್ತು ಏನೇ ಸಾಂಬಾರಾಗಿರ್ಬೋದು ನಾವು ಕುಕ್ಕರಲ್ಲಿ ಮಾಡಲ್ಲ, ಎಲ್ಲ ಕೂಡ ತಪ್ಪಲೆಲೇ ಮಾಡೋದು. ನಾನು ಅಡುಗೆ ಮಾಡಬೇಕಾದ್ರೆ ಯಾವುದನ್ನು ಕೂಡ ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಳ್ಳಲ್ಲ. ಒಂದು ವೇಳೆ ಏನಾನ ವೀಡಿಯೋ ಮಾಡಬೇಕು ಅಂದರೆ ಮಾತ್ರ ಪ್ರತಿಯೊಂದನ್ನು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಳ್ಳೋದು. ಇನ್ನು ನಾರ್ಮಲ್ ಟೈಮಲ್ಲಿ ನಾನು ಅಡುಗೆ ಮಾಡಬೇಕಾದ್ರೆ ಎಲ್ಲ ಅವಾಗವಾಗ ಮಾಡ್ಕೊಂಡೆ ನಾನು ಅಡುಗೆ ಮಾಡೋದು. ಮೊದಲೇ ಗ್ಯಾಸ್ ಅಂಟಿಸ್ಬಿಡ್ತೀನಿ. ಕೆಲವೊಂದು ಅಂದರೆ ಅವಶ್ಯಕತೆ ಫಸ್ಟ್ ಹಾಕುವಂಥವನ್ನ ಮಾತ್ರ ರೆಡಿ ಮಾಡಿ ಇಟ್ಕೋತೀನಿ, ಈರುಳ್ಳಿ ಅಂಥವನ್ನ ಮಾತ್ರ. ಇನ್ನು ಮಿಕ್ಕಿದ್ನೆಲ್ಲ ಆಮೇಲೆ ಒಲೆ ಮೇಲೆ ಇಟ್ಬಿಟ್ಟು ನಾನು ಹಾಕ್ಕೊಳ್ಳೋದು. ಯಾಕಂದರೆ ರೆಡಿ ಮಾಡಿಕ್ಕಿ ತಿರ್ಗಾ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಮತ್ತು ನನ್ನ ಮಗಳೂ ಒಂದೊಂದು ಸತಿ ಇರೋದಿಲ್ಲ, ತುಂಬಾ ಹಠ ಮಾಡ್ತಾಳೆ. ಅದರಿಂದ ನಾನು ಮಾಡ್ತಾ ಒಂದೊಂದೇ ರೆಡಿ ಮಾಡ್ಕೊಂಡು ಹಂಗೆ ಹಾಕ್ಕೊತೀನಿ. ಹಂಗೆ ಮಾಡೋದ್ರಿಂದ ನನಗೆ ಈಸಿನೂ ಆಗುತ್ತೆ. ಖಾರ ರುಬ್ಬೋಕ್ಕೆ ಅಂತ ಹೋದೆ, ಖಾರ ರುಬ್ತಾಯಿದ್ದೆ, ಇದ್ದಕ್ಕಿದ್ದಂಗೆ ಹಾರಿಬಿಡ್ತು. ನನ್ನ ಮಗಳೂ ಅಲ್ಲೇ ಇದ್ಲು. ಅವಳಂತೂ ಅದು ಹಾರಿದ್ದು ನೋಡಿ ಓಡಿ ಬಂದ್ಬಿಟ್ಲು ಈಚೆ. ನನಗೂ ಸ್ವಲ್ಪ ಇವಾಗ ಏನಾನ ಆದರೆ ಭಯ ಆಗುತ್ತೆ ಅಲ್ವಾ. ಅದು ನಮ್ಮದು ಸ್ವಲ್ಪ ಮಿಕ್ಸಿ ಕರೆಕ್ಟಾಗಿ ಮುಚ್ಚಳ ಆಗಬೇಕು, ಒಂಚೂರು ತೆಗ್ದಿದ್ರು ಅದು ಹಾರಿಬಿಡುತ್ತೆ. ಹಂಗೂ ನಾನು ಸಹ ಈ ಕೈಯಲ್ಲಿ ಹಿಡ್ಕೊಂಡೇ ರುಬ್ತಾಯಿದ್ದೆ. ಆದರೂ ಕೂಡ ಅದು ಹೆಂಗೆ ಹಾರಿತು ಅಂತಲೇ ಗೊತ್ತಿಲ್ಲ, ಹಾರಿಬಿಡ್ತು. ನನ್ನ ಮಗಳಂತೂ ಎದ್ದು ಬಿದ್ದು ಈಚೆ ಬಂದುಬಿಟ್ಲು. ನನಗೆ ನಗು ಅಂದರೆ ನಗು. ಏನಾನ ನನಗೆ ಹೆಚ್ಚು ಕಡಿಮೆ ಆದರೆ ಯಾರೂ ಇಲ್ಲದೆ ಇದ್ದಾಗ ನೀನು ಹಿಂಗೆ ಓಡೋಗ್ಬಿಟ್ರೆ ನನ್ನ ಯಾರ ಮಗಳೇ ನೋಡ್ತಾರೆ ಅಂತ ನಾನು ಅವಳ ಹತ್ರ ಹೇಳ್ತಾಯಿದ್ದೀನಿ. ಅವಳು ಹೋದವಳು ಅವ್ರ ಅಪ್ಪನಿಗೂ ಸಹ ಹೇಳಲಿಲ್ಲ ಈ ಥರ ಆಯಿತು ಅಲ್ಲಿ ಅಂತ. ಅವಳು ಪಾಡಿಗಳು ಆಟಾಡ್ಕೊಂಡಿದ್ದಾಳೆ. ನಾನು ಆಮೇಲೆ ಅವ್ರ ಅಪ್ಪನ ಹತ್ರ ಬಂದು ಹೇಳಿದೆ, ಈ ಥರ ಆರ್ತು ಬಂದು ನಿಮ್ಮ ಹತ್ರನೂ ಹೇಳಲಿಲ್ಲ, ಅವಳು ಆಟಾಡ್ಕೊಂಡಿದ್ದಾಳೆ, ನೀವು ಯಾರೂ ಇಲ್ಲದೇ ಇದ್ದಾಗ ನನಗೇನಾನ ಹೆಚ್ಚು ಕಡಿಮೆ ಆದರೆ ಯಾರು ಹೇಳ್ತಾರೆ ನಿಮಗೆ ಅಂತ ನಾನು ಹೇಳ್ತಾಯಿದ್ದೆ. ಅವ್ರ ಅಪ್ಪ ಅವಳಿಗೆ ಇವಾಗಲೇ ಏನು ಗೊತ್ತಾಗುತ್ತೆ ಅಂದರು. ಆದರೆ ನೋಡಿ ಏನು ಗೊತ್ತಾಗುತ್ತೆ ಅಲ್ಲ, ಅವಳು ಮಿಕ್ಸಿ ಆರಿದ ತಕ್ಷಣ ಹೆಂಗೆ ಎದ್ದು ಬಿದ್ದು ಓಡಿ ಬಂದು ಅಂದರೆ ನನಗೆ ಶಾಕ್ ಆಗೋಯಿತು. ಅವಳಿಗೆ ಹೆಂಗೆ ಇದೆಲ್ಲ ಅರ್ಥ ಆಗ್ತಾಯಿದೆ, ಅದು ಹೆಚ್ಚು ಕಡಿಮೆ ಅದು ಅನ್ನೋದು ಹೆಂಗೆ ಗೊತ್ತಾಯಿತು ಅವಳಿಗೆ. ಯಪ್ಪ, ಮಕ್ಳಿಗೆ ಈ ವಯಸ್ಸಲ್ಲಿ ಎಷ್ಟು ಬುದ್ಧಿ ಬಂದ್ಬಿಡುತ್ತೆ ಅಲ್ವಾ. ನಾನು ಅಡುಗೆ ಮಾಡಬೇಕಾದ್ರೆ ಡೈಲಿ ನಮ್ಮ ಮನೆ ಕಿಟಕಿಯಿಂದ ಚಂದ್ರ ಕಾಣಿಸ್ತಾನೆ. ಒಂದೊಂದು ಸತಿ ಮಾತ್ರ ಕಾಣಿಸೋದಿಲ್ಲ. ನೆನ್ನೆನೂ ಕಾಣಿಸ್ತಾ ಇದ್ದ, ನೆನ್ನೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ.
ಮೋಸ್ಟ್ಲಿ ಹುಣ್ಣಿಮೆ ಹತ್ರದಲ್ಲೇ ಇರಬೇಕು ಅಂದ್ಕೊಂಡೆ, ಯಾಕಂದರೆ ಫುಲ್ಲು ಚಂದ್ರ ಇದ್ದ. ನಾನು ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ಏನೂ ನೋಡೋದಿಲ್ಲ, ಅದರಿಂದ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಯಾವ ರೀತಿಲಿ ಅಡುಗೆ ಮಾಡ್ತಾಯಿದ್ದೀನಿ, ಹೆಂಗೆ ಮಾಡ್ತಾಯಿದ್ದೀನಿ, ಯಾವ ಥರ ಟೇಸ್ಟ್ ಇದೆ, ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡು ಹೋಗೋಕ್ಕೆ ಬರೋದು ಅನಿಸುತ್ತೆ ಡೈಲಿ. ಸುಮ್ಮನೆ ಜೋಕ್ ಮಾಡಿದೆ, ತಪ್ಪಾಗಿ ತಿಳ್ಕೊಬೇಡಿ. ಒಂಥರ ಚಂದ್ರನ ನೋಡಿಕೊಂಡು ಅಡುಗೆ ಮಾಡ್ತಾಯಿದ್ರೆ ಅದರಲ್ಲೇನೋ ಒಂಥರ ಖುಷಿ ಇರುತ್ತೆ. ಯಾರ್ಯಾರ ಮನೆಯಿಂದ ಅಡುಗೆ ಮಾಡಬೇಕಾದ್ರೆ ಚಂದ್ರ ಕಾಣಿಸುತ್ತೆ ನೋಡೋಣ, ಕಮೆಂಟ್ ಮಾಡಿ. ನಮಗೆ ಮಟನ್ ಆಗಲಿ ಅಥವಾ ಚಿಕನ್ ಆಗಲಿ ಉಪ್ಪಲ್ಲಿ ಬೇಯಿಸಿದಂದರೆ ತುಂಬಾ ಇಷ್ಟ. ನಾವು ಸಾಂಬಾರಲ್ಲಿ, ನನಗಂತೂ ಸಾಂಬಾರಲ್ಲಿರೋ ಮಟನ್ ಇಷ್ಟನೇ ಆಗೋದಿಲ್ಲ. ಈ ಥರ ಉಪ್ಪಲ್ಲಿ ಬೇಯಿಸಿದ್ದಾದರೆ ನಾನು ಚೆನ್ನಾಗಿ ತಿಂತೀನಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ಚಿಕನ್ ಆದರೆ ಉಪ್ಪು ಅದ್ರ ಜೊತೆಯಲ್ಲಿ ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಚಿಕನ್ ಮಸಾಲ ಇದನ್ನೆಲ್ಲ ಇವಾಗ ನಾವು ಉಪ್ಪು ಹಾಕಿ ಹುರಿತೀವಲ್ಲ ಆ ಟೈಮಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಒಂದೇ ಸತಿ ನಾನು. ಹಂಗೆ ಹಾಕಿ ಆಮೇಲೆ ಅದನ್ನು ತಿನ್ನೋದಕ್ಕೆ ನನಗೆ ಅದು ಕೂಡ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಮನೇಲೂ ಉಪ್ಪಲ್ಲಿ ಬೇಯಿಸಿರ್ತೀರಲ್ಲ, ಅದನ್ನು ಎತ್ಕೊಂಡು ತಿಂದು ಒಂದು ಸತಿ ಟೇಸ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆವಾಗ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಇದು ನನಗೂ ಗೊತ್ತಿರಲಿಲ್ಲ, ನನಗೆ ಮದುವೆ ಆದಮೇಲೆ ಗೊತ್ತಾಗಿದ್ದು ಹಿಂಗೆ ತಿನ್ಬೋದು ಅನ್ನೋದು. ನಾನು ಫಸ್ಟಲ್ಲಿ ಚಿಚಿ ಬೇಡ ಅಂತ ಇದ್ದೆ, ಆಮೇಲೆ ನಾನು ಒಂದು ಸತಿ ತಿಂದೆ. ನನ್ನ ನಿಜ ಹೇಳಬೇಕು ಅಂದರೆ ಸಾಂಬಾರು ಮಾಡಿದ್ಮೇಲಕ್ಕಿಂತ ಉಪ್ಪಲ್ಲಿ ಬೇಯಿಸ್ದಾಗ ತಿನ್ನೋಕ್ಕೇ ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂಚೆ ಎಲ್ಲ ಮಟನ್ ತಿಂತಾ ಇರಲಿಲ್ಲ, ನನಗೆ ಮಟನ್ ಅಂದರೆ ಆಗ್ತಾಯಿರಲಿಲ್ಲ. ಮತ್ತು ಅದು ಸಾಂಬಾರು ಕುದಿಯೋ ಸ್ಮೆಲ್ ಕೂಡ ನನಗೆ ಆಗ್ತಾಯಿರಲಿಲ್ಲ. ಈಗ ಬಾಣಂತಿಲಿ ಕೊಡ್ತಾರಲ್ಲ ಮಟನ್ ತಿನ್ನಲೇಬೇಕಲ್ಲ, ಆಗ ತಿಂದಾಗಿಂದ ನನಗೆ ಅದು ಅಭ್ಯಾಸ. ನನಗೆ ಚಿಕನ್ ಅಂದರೆ ಪ್ರಾಣ. ವಾರದಲ್ಲಿ ಒಂದು ಸತಿನಾದರೂ ಚಿಕನ್ ಇರಲೇಬೇಕು. ಚಿಕನ್ ಇಲ್ಲ ಅಂದರೆ ನನ್ನ ಜೀವನದಲ್ಲಿ ಏನೋ ಒಂದು ವಿಷಯನೇ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ರೀತಿಲಿ ನಾನು ಇರ್ತೀನಿ. ನನಗಂತೂ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮಗಳು ಅಡುಗೆ ಮಾಡ್ತಾಯಿದ್ರೆ ಈಚೆ ಹೊರ್ಟೋಗ್ಬಿಟ್ಟಿದ್ಲು. ಆಮೇಲೆ ಅವಳಿಗೆ ಬಾ ಚಿಚಿ ಕೊಡ್ತೀನಿ ಅಂತ ಕರೆದೆ. ಅವಳು ಇಷ್ಟು ದಿವಸ ತಿಂತಾ ಇರಲಿಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ, ಚಿಕನ್ ತಿಂತಾಳೆ. ಮಟನ್ನು ಕೂಡ ಇವಾಗೇ ಕೊಡ್ತಿದ್ದು ಅವಳಿಗೆ. ಇಷ್ಟು ದಿವಸ ತಿಂತಾ ಇರಲಿಲ್ಲ, ಬರೀ ಮೂಳೆ ಕೊಟ್ಟರೆ ಮೂಳೆ ಮಾತ್ರ ಹಿಡ್ಕೊಂಡು ಓಡಾಡೋಳು. ಈಗ ಚಿಕನ್ ಮಟನ್ ತಿಂತಾಳೆ. ಏನೇ ಒಂದಾದರೂ ಅಷ್ಟೇ ಈಗಲಿಂದನೇ ಅಭ್ಯಾಸ ಮಾಡಿಸ್ಬಿಡ್ಬೇಕು, ಇಲ್ಲ ದೊಡ್ಡವರಾದ್ಮೇಲೆ ತಿನ್ನೋದಿಲ್ಲ. ನಾನು ಅಷ್ಟೇ ಏನೂ ತಿಂತಾ ಇಲ್ಲ ಜಾಸ್ತಿ, ಅದರಿಂದ ಈಗಂತೂ ನನಗೇನು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಈಗ ನನ್ನ ಮಗಳಿಗೆ ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಕೂಡ ಅವಳ ಜೊತೆ ಸೇರಿಕೊಂಡು ಎಲ್ಲ ತಿಂತಾಯಿದ್ದೀನಿ. ನಮಗೆ ಹಾಗಲಕಾಯಿ ಅಂದರೂ ಕೂಡ ಇಷ್ಟ ಆಗೋಲ್ಲ, ಅದರಿಂದ ನನ್ನ ಮಗಳು ತಿನ್ನಬೇಕು, ಅವಳು ಕಲ್ತ್ಕೋಬೇಕು, ನಮ್ಮ ಥರ ಮಾಡಬಾರ್ದು ಅವಳು, ಎಲ್ಲದನ್ನೂ ತಿನ್ನಬೇಕು ಅನ್ನೋದಕ್ಕೋಸ್ಕರ ಇವಾಗ ಕೆಲವೊಮ್ಮೆ ಹಾಗಲಕಾಯಿನೂ ಕೂಡ ಮಾಡ್ತೀನಿ ನಾನು. ಬಟ್ ನಮ್ಗೆ ಇಷ್ಟ ಆಗೋಲ್ಲ, ಏನು ಮಾಡೋದು, ಅವಳು ತಿನ್ನೋದು ಕಲ್ತ್ಕೊಳ್ಬೇಕು, ಎಲ್ಲದನ್ನೂ ತಿನ್ನಬೇಕು ಅನ್ನೋದಕ್ಕೋಸ್ಕರ ನಾನು ಪ್ರತಿಯೊಂದೂ ಮಾಡ್ತಾಯಿದ್ದೀನಿ ಇವಾಗ. ನೀವು ಅಷ್ಟೇ ಮನೆಗಳಲ್ಲಿ ಮಕ್ಕಳಿಗೆ ನಾವು ತಿನ್ನಲ್ಲ ಅವ್ರು ಯಾಕೆ ತಿನ್ನಬೇಕು ಅದೆಲ್ಲ ಏನೂ ಹೇಳೋಕ್ಕೆ ಹೋಗಬೇಡಿ. ನಾವು ಏನು ಅಂದರೆ ಒಳ್ಳೆಯದಕ್ಕಿಂತ ಕೆಟ್ಟದ್ದು ತಿನ್ನೋದೇ ಜಾಸ್ತಿ. ಈಗ ಹಾಗಲಕಾಯಿ ಇಂಥವೆಲ್ಲ ತಿಂದರೆ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು, ಆದರೆ ನಮಗೆ ಅದೇ ಹಿಡ್ಸಲ್ಲ. ಆದರೆ ನಮ್ಮ ಮಕ್ಕಳಾದರೂ ಅದೆಲ್ಲ ತಿನ್ನಬೇಕು. ಅದರಿಂದ ನಾವು ತಿನ್ನಲ್ಲ ಅಂತ ಅವ್ರಿಗೂ ತಿನ್ಸೋದು ಬೇಡ, ಅವ್ರಿಗೆಲ್ಲದೂ ಅಭ್ಯಾಸ ಮಾಡಿಸೋಣ. ಈಗಿಂದನೇ ಅಭ್ಯಾಸ ಮಾಡಿಸಿದ್ರೆ ದೊಡ್ಡವರಾದ್ಮೇಲೆ ಅವರು ಕೂಡ ಎಲ್ಲ ತಿಂತಾರೆ. ಹೀಗೆ ಅವರು ತಿನ್ನಲಿಲ್ಲ ಅಂದರೆ ದೊಡ್ಡವರಾದ್ಮೇಲೆ ಅವ್ರ ಕೈಲೂ ತಿನ್ನೋಕ್ಕಾಗಲ್ಲ. ಈಗ ಅವ್ರಿಗೇನು ತಿನ್ಸಿದ್ರು ಅವ್ರಿಗೆ ಮೊದಲನೇ ಟೇಸ್ಟ್ ಇದು, ಅದರಿಂದ ಅವ್ರು ತಿನ್ನೋದು ಕಲ್ತ್ಕೋಬೋದು. ನಿಮಗೆ ನಾನು ಹೇಳಿದ್ರಲ್ಲಿ ಏನಾರ ತಪ್ಪು ಅನಿಸಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ ಅಷ್ಟೇ, ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಾವು ಮಟನ್ನು ಬೇಗ ಬೇಯಲ್ಲ ಅಂತ ಅಂದರೆ ಕುಕ್ಕರಲ್ಲಿ ಬೇಯಿಸೋರ್ಗಾದರೆ ಬೇಗ ಬೆಂದೋಗುತ್ತೆ, ತಪ್ಪಲೆಯಲ್ಲಿ ಬೇಯಿಸೋರಿಗೆ ಬೇಯಲ್ಲ. ಅದರಿಂದ ಒಂದೇ ಒಂಚೂರು ಚಿಪ್ಪನ್ನ ಒಂಚೂರೇ ಚೂರು, ಜಾಸ್ತಿ ಬೇಡ, ಒಂದು ಇಷ್ಟುದ್ದ ತೊಳೆದ್ಬಿಟ್ಟು ಕ್ಲೀನಾಗೆ ಅದಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಮಟನ್ ನಿಜವಾಗೂ ಬೇಯುತ್ತೆ. ಹೆಂಗೆ ಬೇಯುತ್ತೆ, ಅದು ಯಾಕೆ ಹಂಗೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡಿದ್ದೀನಿ, ಇದು ನಿಜವಾಗೂ ವರ್ಕ್ ಆಗುತ್ತೆ. ಚಿಪ್ ಅಂತ ಅಂದರೆ ತೆಂಗಿನಕಾಯ್ದು ಚಿಪ್ಪು, ಒಬ್ರೊಬ್ಬರು ಕಂಠ ಅಂತಲೂ ಕೂಡ ಅಂತಾರೆ. ನಮ್ಮಮ್ಮ ಮನೆ ಕಡೆ ಚಿಪ್ ಅಂತಾರೆ, ನಮ್ಮ ಯಜಮಾನ್ರು ಮನೆ ಕಡೆ ಕಂಠ ಅಂತಾರೆ. ಪರಂಗಿ ಹಣ್ಣು ನೋಡಿದೆ, ನಾನಂತೂ ತಿಂದು ವರ್ಷನೇ ಆಗೋಗಿತ್ತು. ಪರಂಗಿ ಹಣ್ಣು ಕೊಡಲ್ಲ ಅಲ್ಲ, ಅದರಿಂದ ತಿಂದು ವರ್ಷನೇ ಆಗೋಗಿತ್ತು, ತಿನ್ನಬೇಕು ಅನ್ನಿಸ್ತು. ಈಗ ಪಾಪಗೊಂದು ವರ್ಷ ಆಯ್ತಲ್ವ, ಏನು ಬೇಕಾದರೂ ಈಗ ತಿನ್ಬೋದು, ಅದಕ್ಕೆ ತೊಗೊಂಡೆ. ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು, ಹಣ್ಣಿಗೆ ಸಕ್ಕರೆ ಹಾಕಿದ್ದಾರೆ ಅನ್ನೋಷ್ಟು ಸ್ವೀಟಾಗಿತ್ತು. ದಯವಿಟ್ಟು ಎಲ್ಲರೂ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.